ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೌರವರಿಗೆ ಉಪದೇಶವನ್ನು ಮಾಡಿದ. ಎಷ್ಟು ಉಪದೇಶವನ್ನು ಮಾಡಿದರೂ ಕೂಡ ಅವರು ಯುದ್ಧವನ್ನು ಬಿಟ್ಟು ಶಾಂತಿಯಿಂದ ಸಂಧಾನದಿಂದ ಕೆಲವು ಊರುಗಳನ್ನು ಕೊಟ್ಟು ಸಮಾಧಾನದಿಂದ ಇರುವ ಪ್ರಯತ್ನದಲ್ಲಿ ಇಲ್ಲ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನನ್ನು ಕಟ್ಟುತ್ತಾರೆ ಅಂತ ಗೊತ್ತಾದಾಗ ಭಗವಂತ ತನ್ನ ವಿಶ್ವರೂಪವನ್ನೇ ತೋರಿಸಿಬಿಟ್ಟ. ಆ ವಿಶ್ವರೂಪವನ್ನು ನೋಡಿದ ಧೃತರಾಷ್ಟ್ರ ಹಾಗೂ ಭೀಷ್ಮಾದಿಗಳು ಚಕಿತರಾಗಿದ್ದಾರೆ. ಆಶ್ಚರ್ಯಭರಿತರಾಗಿ ಆ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಲಿಕ್ಕೆ ಸಮರ್ಥರಾಗದೆ ಪರಮಾತ್ಮನನ್ನು ಕೊಂಡಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಕುಂತಿಯ ಹತ್ತಿರ ಬಂದ. ಕುಂತಿಯ ಬಳಿಗೆ ಬಂದು ಕುಂತಿಯನ್ನು ಪ್ರಾರ್ಥನೆ ಕೇಳಿದ, ಏನ್ ನಿನ್ನ ಸಂದೇಶ ಅಂತ. ಆಗ ಕುಂತಿ ವಿಸ್ತಾರವಾಗಿ ವಿದುಲ ಉಪಾಖ್ಯಾನವನ್ನು ಹೇಳಿದ್ದಾಳೆ. ವಿದುಳ ತನ್ನ ಮಗನಾದ ಸಂಜಯ ಸೋತು ಬಂದಾಗ ಆ ಸೋತು ಬಂದ ಮಗನಿಗೆ, ಉದಾಸೀನನಾಗಿ ಬಿದ್ದ ಮಗನಿಗೆ ಪ್ರೋತ್ಸಾಹನೆಯನ್ನು ಕೊಡುವುದಕ್ಕಾಗಿ ಸಾಕಷ್ಟು ಮಾತುಗಳನ್ನು ಬೈದು ಹೇಳ್ತಾಳೆ, ಉಪದೇಶ ಮಾಡ್ತಾಳೆ. ಆ ಮಾತುಗಳನ್ನೆಲ್ಲ ವಿದುಲೋಪಾಖ್ಯಾನ ಅಂತ ಕರೀತಾರೆ. ಅದನ್ನ ಕುಂತಿ ವಿಸ್ತಾರವಾಗಿ ಬೋಧಿಸಿದ್ದಾಳೆ. ಈ ನನ್ನ ಎಲ್ಲ ಮಾತುಗಳನ್ನು ನೀನು ಧರ್ಮರಾಜನಿಗೆ ಹೇಳು. ಕೃಷ್ಣ ಅದನ್ನು ಕೇಳಿ ಹೊರಡುವಾಗ ಮತ್ತೆ ಹೇಳ್ತಾಳೆ, ಉಪೋಪವಿಷ್ಟ ನಾರೀಭಿಹಿ ಆಶ್ರಮೇ ಪರಿವಾರಿತ. ನಾನು ನಾರಿಯರ ಜೊತೆಗೆ, ಹೆಣ್ಣು ಮಕ್ಕಳ ಜೊತೆಗೆ ಹಿಮಾಲಯದಲ್ಲಿರುವಾಗ ಕೂತಿದ್ದೆ, ಮಾತಾಡ್ತಾ ಇದ್ದೆ. ಆಗ ಅಥಾಂತರಿಕ್ಷೇ ವಾಗಾಸಿ ದಿವ್ಯ ರೂಪ ಮನೋರಮ, ದಿವ್ಯವಾಗಿರುವಂತಹ ಅಂತರಿಕ್ಷದ ಒಂದು ವಾಣಿ ಕೇಳಿ ಬಂತು ನನಗೆ. ಏನು? ಸಹಸ್ರಾಕ್ಷ ಸಮಕ್ಕುಂತಿ ಭವಿಷ್ಯತ್ತೇಷತೆ ಸುತಃ. ಈ ಮಗ ಅರ್ಜುನ ಅವತಾರ ಮಾಡಿದಾಗ, ಅರ್ಜುನ ಹುಟ್ಟಿದಾಗ ಈ ಮಾತು ಕೇಳಿ ಬಂದಿದೆ ಅವರಿಗೆ ಅಂತರಿಕ್ಷದಲ್ಲಿ. ಆಕಾಶವಾಣಿ ಏನದು? ಸಹಸ್ರಾಕ್ಷ ಸಮಕ್ಕುಂತಿ ಭವಿಷ್ಯತ್ತೇಷತೆ ಸುತಃ. ಈ ನಿನ್ನ ಮಗ ಇಂದ್ರನಿಗೆ ಸಮಾನನಾದವ, ಮಹಾಪರಾಕ್ರಮಿ, ಎಲ್ಲ ಕೌರವರನ್ನು ಗೆಲ್ತಾನೆ, ಶತ್ರುಗಳನ್ನು ಸೋಲಿಸ್ತಾನೆ, ಭೀಮಸೇನ ಜೊತೆಗೆ ಸೇರಿ ಏನನ್ನೂ ಮಾಡಲು ಸಮರ್ಥನಾಗಿದ್ದಾನೆ. ಭ್ರಾತೃಭಿಸ್ಸಹಿತ ಶ್ರೀಮಾನ್ ತ್ರೀನ್ ಮೇಧಾನ್ ಆಹರಿಷ್ಯತಿ. 3 ಯಜ್ಞಗಳನ್ನು, 3 ಅಶ್ವಮೇಧ ಯಾಗಗಳನ್ನು ಅದ್ಭುತವಾಗಿ ನಡೆಸ್ತಾನೆ ಅರ್ಜುನ ಎಂಬುದಾಗಿ ಆಕಾಶವಾಣಿಯಾಗಿದೆ. ಆ ಆಕಾಶವಾಣಿಯನ್ನು ನಾನು ಕಿವಿಯಾರೆ ಕೇಳಿದೆ. ಅಂದಿನಿಂದ ನಾನು ಹಂಬಲಿಸಿದ್ದೇನು ಅಂತಂದ್ರೆ, ರಾಜರೆಲ್ಲರನ್ನ, ಶತ್ರುಗಳೆಲ್ಲರನ್ನ ಸೋಲಿಸಿ ಈ ನನ್ನ ಮಗ ಅರ್ಜುನ ತನ್ನ ಪರಾಕ್ರಮವನ್ನು ಮೆರೆದು ಅದ್ಭುತವಾದಂತಹ ಕೀರ್ತಿಯನ್ನು ಗಳಿಸ್ತಾನೆ. ಧರ್ಮಶ್ಚೇದಸ್ತಿ ವಾರ್ಷ್ಣೀಯ ತಥಾ ಸತ್ಯಂ ಭವಿಷ್ಯತಿ. ಆ ಮಾತು ಸತ್ಯವಾಗಲೇಬೇಕು. ಅದು ಆಕಾಶವಾಣಿ, ಅದು ನನ್ನ ನಿನ್ನ ಮಾತಲ್ಲ. ಯಾರೋ ನಮಗೆ ಬೇಕಾದವರು, ಪ್ರಿಯರಾದವರು ನಮ್ಮ ಮೇಲೆ ಸಲುಗೆಯಿಂದ ಪ್ರೀತಿಯಿಂದ ಆಡಿದ ಮಾತಲ್ಲ. ಸಾಮಾನ್ಯವಾಗಿ ಯಾರೇ ಯಾರಿಗೆ ಏನೇ ಶುಭಾಶಂಸನವನ್ನು ಮಾಡಿದಾಗ ಪ್ರಾಯ ಅಭಿಮಾನ ಮೂಲಕವಾಗಿ ಮಾಡ್ತಾರೆ. ಅಭಿಮಾನವಿಲ್ಲದೆ ಮಾಡಿದ ಈ ಅಂತರಿಕ್ಷವಾಣಿ, ಆಕಾಶವಾಣಿ ಸತ್ಯವಾಗಬೇಕು. ಅದಕ್ಕಾಗಿ ನಮ್ಮ ಪುಣ್ಯವಿದೆ. ಧರ್ಮ ನಮ್ಮಲ್ಲಿದ್ರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ತ್ವಂಚಾಪಿ ತತ್ತಥಾ ಕಷ್ಟ ಸರ್ವಂ ಸಂಪಾದಯಿಷ್ಯಸಿ. ಭಗವನ್ ಪರಮಾತ್ಮ ನೀನು ಸಾಕ್ಷಾತ್ ನಾರಾಯಣ, ಸರ್ವಸಮರ್ಥ, ಸ್ವತಂತ್ರ, ಸರ್ವಸ್ವಾಮಿ. ಆದ್ದರಿಂದ ನೀನು ಆ ಎಲ್ಲ ಕಾರ್ಯವನ್ನ, ಆಕಾಶವಾಣಿಯಲ್ಲಿ ಏನು ಕೇಳಿ ಬಂತೋ ಆ ಎಲ್ಲ ಭವಿಷ್ಯವನ್ನು ಕೂಡ ಕೈಗೂಡಿಸುವ ಪರಮ ಸಮರ್ಥನಾದ ದೊರೆ ಎಂಬುದಾಗಿ ನಾನು ನಂಬಿದ್ದೇನೆ. ನಮೋ ಧರ್ಮಾಯ ಮಹತೆ ಧರ್ಮೋ ಧಾರಯತಿ ಪ್ರಜಾಹ. ನಮೋ ಧರ್ಮಾಯ ಮಹತೆ, ಮಹಾಧರ್ಮ ಅದು. ಆ ಧರ್ಮವನ್ನ ಯಾರೂ ಆಳುವವರಿಲ್ಲ ನೋಡಿ. ಧರ್ಮವನ್ನ ಆಳುವವರಿಲ್ಲ, ಜಗತ್ತನ್ನು ಆಳುವವರಿದ್ದಾರೆ, ರಾಜರನ್ನ ಆಳುವವರಿದ್ದಾರೆ, ರಾಜ್ಯವನ್ನ ಆಳುವವರಿದ್ದಾರೆ. ಆದರೆ ಧರ್ಮವನ್ನು ಆಳುವವರು ಯಾರೂ ಇಲ್ಲ. ಯಾರಿದ್ದಾರೆ ಹೇಳಿ? ನಾನು ಪಾಪ ಮಾಡಿದರೂ ನನಗೆ ಸುಖ ಸಿಗುವಂತೆ, ಪುಣ್ಯ ಮಾಡಿದರೂ ನನ್ನ ಶತ್ರುವಿಗೆ
ದುಃಖ ದೊರೆಯುವಂತೆ ಮಾಡುವ ಗಟ್ಟಿಗ ಯಾರು? ಯಾರು ತಾನೇ ತನ್ನ ಕರ್ಮವನ್ನ, ದುಷ್ಕರ್ಮ ಸತ್ಕರ್ಮಗಳನ್ನು ಮೀರಿ ಫಲ ಕೊಡುವಂತೆ ಮಾಡುವ ಸಮರ್ಥ ಯಾರಿದ್ದಾರೆ? ಯಾರಂಥ ವ್ಯಕ್ತಿ? ಯಾರೂ ಇಲ್ಲ. ಯಾರು ಮಾಡಿದರೂ ಕೂಡ ಧರ್ಮ ಕರ್ಮಗಳಿಗೆ ಅನುಗುಣವಾಗಿ ತಾವು ಮಾಡುವ ಕರ್ಮಗಳು ಎಲ್ಲವೂ ಅದಕ್ಕೆ ಅಧೀನವಾಗಿ ಇರುತ್ತದೆ. ಆದ್ದರಿಂದ ಕರ್ಮಕ್ಕೆ ಅಧೀನವಾಗಿ ಪ್ರತಿಯೊಬ್ಬ ಮನುಷ್ಯ ನಡೀತಾನೆ ಹೊರತು ಕರ್ಮವನ್ನು ಆಳುವ ಸಮರ್ಥನಾದವನು ಯಾರೂ ಇಲ್ಲ ಜಗತ್ತಿನಲ್ಲಿ. ಇದು ಬಹಳ ಮಹತ್ವದ ಮಾತಿದು. ಮನುಷ್ಯ ಹಿ ಈಸ್ ನಾಟ್ ದ ಕ್ರಿಯೇಟರ್ ಬಟ್ ಹಿ ಈಸ್ ದ ಕ್ರೀಚರ್. ಒಂದ್ಸಲ ತಾನು ಪುಣ್ಯ ಪಾಪವನ್ನು ನಿರ್ಮಾಣ ಮಾಡ್ತಾನೆ. ತಾನೇ ನಿರ್ಮಾಣ ಮಾಡಿದ ಏನು ಪುಣ್ಯ ಪಾಪಗಳು ಉಂಟೋ ಆ ಪುಣ್ಯ ಪಾಪಗಳಿಗೆ ತಾನು ಬಲಿಯಾಗ್ತಾನೆ ಹೊರತು ಆ ಪುಣ್ಯ ಪಾಪಗಳನ್ನ ಆಳುವ ಸಾಮರ್ಥ್ಯವನ್ನು ಪಡೆಯುವುದಿಲ್ಲ. ಒಮ್ಮೆ ಪಾಪವಾಯಿತು, ಆಯಿತು. ಆ ಪಾಪ ನನ್ನಿಂದ ಘಟಿಸಿ ಹೋಯಿತು. ಆ ಪಾಪದ ಫಲವಾಗಿ ನಾನು ದುಃಖವನ್ನು ಕಷ್ಟವನ್ನು ಅನುಭವಿಸಬೇಕಾದದ್ದು ಅದು ಅತ್ಯಂತ ಅನಿವಾರ್ಯ. ಅದನ್ನು ತಿದ್ದಿಕೊಳ್ಳುವುದಕ್ಕೆ ಮಾಡಬೇಕಾಗಿರುವುದು ಕೇವಲ ಪ್ರಾರ್ಥನೆ. ಭಗವಂತನ ಪ್ರಾರ್ಥನೆ ಮಾಡಿ ಯಜ್ಞಯಾಗಾದಿಗಳನ್ನ, ದಾನ ತಪಸ್ಸು, ಹೋಮ ಹವನ, ತೀರ್ಥಯಾತ್ರೆ ಇತ್ಯಾದಿಗಳನ್ನ, ಹಿರಿಯರ ಜ್ಞಾನಿಗಳ ಆಶೀರ್ವಾದವನ್ನ ಪಡೆದು ನಾವು ನಮ್ಮ ಕರ್ಮಗಳನ್ನು ತಿದ್ದಬಹುದು. ನಾನು ಮಾಡಿದ ಪಾಪ, ಆ ಪಾಪವನ್ನು ತಿದ್ದಿ ಹಾಕಬಹುದು ಸಾಕಷ್ಟು ಮಟ್ಟಿಗೆ. ಆದರೆ ಆ ತಿದ್ದಿ ಹಾಕುವುದಕ್ಕೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಅದು ಭಗವಂತನ ಆರಾಧನೆಯಿಂದ ಆಗಬೇಕಾಗಿರುವಂತಹ ಪ್ರಾಯಶ್ಚಿತ್ತವದು. ಅದು ಇನ್ನು ಬೇರೆ ಯಾವ ಸಾಧನಗಳಿಂದ ಆಗುವುದಿಲ್ಲ. ಆದ್ದರಿಂದ ಧರ್ಮವನ್ನು ಆಳುವವರು ಯಾರು? ಇದು ಪ್ರಶ್ನೆ. ನೋಡಿ ಎಷ್ಟು ಮಹತ್ವದ ತತ್ವವನ್ನು ಹೇಳ್ತಾರೆ. ನಮೋ ಧರ್ಮಾಯ ಮಹತೆ ಧರ್ಮೋ ಧಾರಯತಿ ಪ್ರಜಾ. ಧರ್ಮ ಎಲ್ಲ ಪ್ರಜೆಗಳನ್ನ ಆಳ್ತದೆ, ಎಲ್ಲ ಪ್ರಜೆಗಳನ್ನು ಧರಿಸ್ತದೆ, ಎಲ್ಲರನ್ನ ಕಾಪಾಡ್ತದೆ ಹೊರತು ಧರ್ಮವನ್ನು ಆಳುವಂತಹ ವ್ಯಕ್ತಿ ಯಾರಿಲ್ಲ. ರಾಜ್ಯವನ್ನ, ಶತ್ರುಗಳನ್ನ ಸೋಲಿಸಬಹುದು, ಆದರೆ ಧರ್ಮವನ್ನು ಸೋಲಿಸುವುದಕ್ಕೆ, ಪಾಪವನ್ನು ಸೋಲಿಸುವುದಕ್ಕೆ ಯಾರಿಗೆ ಸಾಮರ್ಥ್ಯವಿಲ್ಲ. ಏತದ್ಧನಂಜಯೋ ವಾಚ್ಯ ನಿತ್ಯೋದ್ಯುಕ್ತೋ ವೃಕೋದರ. ನಿತ್ಯದಲ್ಲಿ ಉದ್ಯುಕ್ತನಾದ, ಸದೈವ ಶತ್ರುಗಳನ್ನು ನಿರಾಸ ಮಾಡುವಲ್ಲಿ ಸಮರ್ಥನಾದ ಭೀಮಸೇನನಿಗೆ ಈ ಮಾತನ್ನ, ಸುದ್ದಿಯನ್ನು ತಿಳಿಸಿ ಅವನಿಗೆ ದಯವಿಟ್ಟು ಇದನ್ನು ಹೇಳು. ಕೃಷ್ಣ, ಏತದ್ಧನಂಜಯೋ ವಾಚ್ಯ ನಿತ್ಯೋದ್ಯುಕ್ತೋ ವೃಕೋದರ. ನಿತ್ಯದಲ್ಲಿ ಉದ್ಯುಕ್ತನಾಗಿರುವಂತಹ ವೃಕೋದರ ಇದನ್ನು ಮಾಡಬೇಕು. ಯದರ್ಥಂ ಕ್ಷತ್ರಿಯಾಸೂತೆ ತಸ್ಯ ಕಾಲೋಯಮಾಗತಃ. ಯದರ್ಥಂ ಕ್ಷತ್ರಿಯಾಸೂತೆ. ಕ್ಷತ್ರಿಯ ಹೆಣ್ಣು ಯಾಕೆ ತನ್ನ ಮಕ್ಕಳನ್ನ ಪಡಿತಾಳೆ ಹೇಳಿ? ಮಕ್ಕಳನ್ನ ಯಾಕೆ ಪಡೆಯೋದು? ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತಹ ಯಾವ ಹೆಣ್ಣು ಕೂಡ ತನ್ನ ಮಗ ಎಲ್ಲೋ ಪಾತ್ರ ತಿಕ್ಲಿ, ಎಲ್ಲೋ ಒಂದ್ ಕಡೆ ಕೆಲಸ ಮಾಡಿಕೊಂಡು ಬದುಕಿರ್ಲಿ ಅಂತ ಹೇಳಿ ಉದ್ದೇಶದಿಂದ ಮಾಡುವುದಿಲ್ಲ. ಮಗನನ್ನ ಪಡೆದದ್ದಕ್ಕೆ ಉದ್ದೇಶವೇನು ಅಂದ್ರೆ ಶತ್ರುಗಳನ್ನು ಸೋಲಿಸಿ, ರಾಜ್ಯವನ್ನು ಕಟ್ಟಿ, ಅದ್ವಿತೀಯವಾದ ಕೀರ್ತಿಯನ್ನು ಗಳಿಸಿ, ಮಹಾಪರಾಕ್ರಮಿಯಾಗಿ ಮೆರೆಯಲಿ ಅನ್ನುವ ಅಪೇಕ್ಷೆಯಿಂದಲೇನೆ ಮಾಡ್ತಾಳೆ. ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಕ್ಷತ್ರಿಯ ಸ್ತ್ರೀ, ಕ್ಷತ್ರಿಯ ತಾಯಿ ಮಗನನ್ನ ಹೆರುತ್ತಾಳೋ ಆ ಕಾಲ ಈಗ ಸಮುಪಸ್ಥಿತವಾಗಿದೆ ಎಂದು ಕೃಷ್ಣ ಅರ್ಜುನನಿಗೆ, ಭೀಮನಿಗೆ ಹೇಳು. ಆ ಶತ್ರುಗಳನ್ನು ಸಂಹಾರ ಮಾಡುವ ಅದ್ವಿತೀಯವಾದ ಕೆಲಸವನ್ನ ಅವನು ದಿವ್ಯವಾಗಿ ಮಾಡಬೇಕು. ನಹಿ ವೈರಂ ಸಮಾಸಾಧ್ಯಸೀದಂತೆ ಪುರುಷ ಋಷಭ ವಿದಿತಾತೆ ಸದಾ ಬುದ್ಧಿರ್ಭೀಮಸ್ಯ ನ ಸಶಮ್ಯತಿ. ಆದ್ದರಿಂದ ಭೀಮನ ಬುದ್ಧಿ ನಿನಗೆ ಗೊತ್ತು, ಭೀಮ ಏನ್ ಮಾಡಬೇಕು ಅಂತಂತಾನೇ ಗೊತ್ತು. ಆದ್ದರಿಂದ ಭೀಮನ ಬುದ್ಧಿಗೆ ತಕ್ಕಂತೆ ನೀನು ಪ್ರಚೋದನೆ ಮಾಡಿ, ಅವನಿಗೆ ಪ್ರೇರಣೆ ಮಾಡಿ ಯುದ್ಧದಲ್ಲಿ ತೊಡಗಿಸು. ಯುದ್ಧವನ್ನು ಮಾಡಿಸಿ ಶತ್ರುಗಳ ನಿರಾಸವಾಗುವಂತೆ ಮಾಡು. ನರಾಜ್ಯ ಹರಣಂ ದುಃಖಂ ದ್ಯೂತೆ ಚಾಪಿ ಪರಾಜಯ. ಇನ್ನೊಂದು ಮಾತನ್ನು ಹೇಳ್ತಾನೆ, ಬಹಳ ಮಹತ್ವದ ಮಾತು. ಕುಂತಿ ಹೇಳ್ತಾ ಇದ್ದಾಳೆ ಕೃಷ್ಣನಿಗೆ, ಕೃಷ್ಣ, ರಾಜ್ಯವನ್ನು ಕಳೆದುಕೊಂಡದ್ದು ದೊಡ್ಡ ದುಃಖದಲ್ಲ, ನಾವು ಸೋತದ್ದು ನಮಗೆ ಬಹಳ ಭಯಾನಕವಾದದ್ದಲ್ಲ. ಮೋಸವಾಗಿದೆ ನಿಜ, ಆ ಮೋಸವಾದದ್ದು ಒಳಿದಲ್ಲ, ಆದರೂ ಅದನ್ನು ಸಹನೆ ಮಾಡಬಹುದು. ನರಾಜ್ಯ ಹರಣಂ ದುಃಖಂ ದೂತೆ ಚಾಪಿ ಪರಾಜಯ ಪ್ರವ್ರಾಜನಂ ಸುತಾನಾಂವ ನಮೇ ತದ್ದುಃಖ ಕಾರಣಂ. ಅದು ಯಾವುದೂ ನನಗೆ ದುಃಖಕ್ಕೆ ಕಾರಣವಲ್ಲ, ಎಲ್ಲವನ್ನೂ ನಾನು ನುಂಗಬಹುದು. ಕುಂತಿ ಹೇಳ್ತಾಳೆ, ನಾನು ನನ್ನ ಆಯುಷ್ಯದಲ್ಲಿ ದುಃಖವನ್ನೇ ತಿಂತ ಬಂದೆ, ದುಃಖವನ್ನೇ ರುಚಿಯಾಗಿ ನಾನು ಮಾಡಿಕೊಂಡು ಅದನ್ನ ಭೋಗಿಸ್ತಾ ಬಂದೆ. ದುಃಖ ಬಿಟ್ಟು ನನ್ನ ಪಾಲಿಗೆ ಮತ್ತೊಂದು ಏನು ಸಿಗಲೇ ಇಲ್ಲ. ಹಾಗಾಗಿ ನನಗೆ ಯಾವ ದುಃಖವೂ ಏನು ಬಹಳ ದೊಡ್ಡದು ಅಂತ ಅನಿಸ್ಲಿಲ್ಲ. ಪಾಂಡವರು ಕಾಡಿಗೆ ಹೋದದ್ದು ನನಗೇನು ಆಶ್ಚರ್ಯವಾಗಲಿಲ್ಲ. ಯಾಕೆ ಅಂತಂದ್ರೆ ನನ್ನ ಗಂಡ ಕಾಡಿಗೆ ಕರ್ಕೊಂಡು ಹೋದ ನಮ್ಮನ್ನ. ಕಾಡಿನಲ್ಲೇ ನಾವಿದ್ವಿ, ಕಾಡಿನಲ್ಲೇ ಬೆಳೆದ್ವಿ. ಹಾಗಾಗಿ
ಐಶ್ವರ್ಯ ಭ್ರಷ್ಟರಾಗಿ ರಾಜ್ಯವಿಲ್ಲದಂತೆ ನಾವು ಕಾಡು ಪಾಲಾಗಿ ಕಾಡಿನಲ್ಲಿ ವನವಾಸಿಗಳಂತೆ ತಿರುಗುವುದು, ಅಲ್ಲೇ ಇರುವುದು, ಇದು ನನಗೇನು ಅಪರೂಪದ ಮಾತಲ್ಲ. ಅದನ್ನು ನಾನು ಹೇಗೋ ಸಹಿಸಿ ಬಿಟ್ಟೇನು. ಆದರೆ ಒಂದು ಮಾತು ಮಾತ್ರ ನನಗೆ ಸಹನೆ ಆಗ್ತಾ ಇಲ್ಲ. ಯತ್ರ ಸಾ ಬೃಹತಿ ಶ್ಯಾಮ ಸಭಾಯಾಂ ರುದತಿ ತದಾ ಅಶ್ರೌಷೀತ್ ಪರುಷಾ ವಾಚಃ ತನ್ಮೇ ದುಃಖತರಂ ಮಹತ್. ದ್ರೌಪದಿಗೇನು ಅವಮಾನವಾಯಿತೋ ಆ ಅವಮಾನ ಮಾತ್ರ ಸರ್ವಥಾ ನನಗೆ ಸಹನೆ ಆಗ್ತಾ ಇಲ್ಲ. ಎಲ್ಲ ಮಾತನ್ನು ನಾನು ಸಹನೆ ಮಾಡೇನು. ಆದರೆ ದ್ರೌಪದಿಯ ಅವಮಾನ, ದ್ರೌಪದಿಗಾದ ಕಷ್ಟ, ಅವಳಿಗಾಗಿರುವಂತಹ ತಿರಸ್ಕಾರ, ಜನ ಆಡಿದ ಮಾತು, ಕರ್ಣ, ದುರ್ಯೋಧನ, ದುಶ್ಯಾಸನ ಇವರೆಲ್ಲ ಆಡಿದ ದುಶ್ಯಾಸನನ ವ್ಯವಹಾರ, ಇವರೆಲ್ಲವೂ ಕೂಡ ನನಗೆ ಅಸಹ್ಯವಾಗಿದೆ. ಎಲ್ಲವನ್ನೂ ನಾನು ಸಹನೆ ಮಾಡೇನು. ಇದು ಮಾತ್ರ ನನಗೆ ಸಹನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯತ್ರ ಸಾ ಬೃಹತಿ ಶ್ಯಾಮ ಸಭಾಯಾಂ ರುದತಿ ತದಾ ಅಶ್ರೌಷೀತ್ ಪರುಷಾ ವಾಚಃ ತನ್ಮೇ ದುಃಖತರಂ ಮಹತ್. ಅದು ನನಗೆ ಅತಿಯಾದ ದುಃಖವಾಗತ್ತೆ. ಅದಕ್ಕಿಂತಲೂ ಹೆಚ್ಚಿನ ದುಃಖ ನನಗೆ ಮತ್ತೊಂದಿಲ್ಲ. ಸೊಸೆಯ ಬಗ್ಗೆ, ದ್ರೌಪದಿಯ ಬಗ್ಗೆ ಕುಂತಿ ಏನು ಅಭಿಪ್ರಾಯ ಪಡ್ತಾಳೆ ಅಂತ ನಮ್ಮ ಮಾತು ಇಲ್ಲಿ ನಮಗೆ ಕೇಳಿ ಬರ್ತದೆ. ಸ್ತ್ರೀ ಧರ್ಮಿಣಿ ವರಾರೋಹ, ಅವಳು ರಜಸ್ವಲೆಯಾಗಿದ್ಲು. ಆಗ ಕ್ಷತ್ರ ಧರ್ಮದಲ್ಲಿದ್ದಾಳೆ. ಅವಳು ನಾಧ್ಯಗಚ್ಚತ್ತದಾನಾಥಂ, ಒಬ್ಬರು ಕಾಪಾಡುವವರು ಸಿಗಲಿಲ್ಲ. ಒಬ್ಬರು ಅವಳ ಅಳುವನ್ನು ಅಳಿಸುವವರು ಯಾರೂ ಸಿಗಲಿಲ್ಲ. ಎಲ್ಲರಿಗೆ ಬೇಡಿದ್ದಾಯ್ತು, ಕೈಚಾಚಿ ಬೇಡಿದ್ದಾಯ್ತು, ತಲೆಬಾಗಿ ಬೇಡಿದ್ದಾಯ್ತು, ಪ್ರಾರ್ಥಿಸಿದ್ದಾಯ್ತು. ಭೀಷ್ಮ, ದ್ರೋಣ ಎಲ್ಲರೂ ಮೂಕರಾದರು. ವಿದುರ ಒಬ್ಬ 4 ಮಾತುಗಳನ್ನು ಹೇಳುವುದಕ್ಕೆ ಸಮರ್ಥನಾದನೆ ಹೊರತು ಆ ಆಪತ್ತಿಯಿಂದ ಪರಿಹಾರವನ್ನು ಮಾಡುವುದಕ್ಕೆ ಯಾರು ಸಮರ್ಥರಾಗಲಿಲ್ಲ. ಅಂಥ ಆಪತ್ತನ್ನು ನಾವು ನೋಡಿದರೆ ಭೀಮಾರ್ಜುನೋ ನಯೇತಾಂಹಿ ದೇವಾನಾಪಿ ಪರಾಂಗತಿಂ. ಭೀಮ ಅರ್ಜುನರ ಸಾಮರ್ಥ್ಯವೆಷ್ಟು ಅಂತಂದ್ರೆ ಬಹಳ ವಿಚಿತ್ರವಾಗಿದೆ. ದೇವತೆಗಳನ್ನೂ ಅವರು ಸಂಹಾರ ಮಾಡಿಬಿಡಬಹುದು, ದೇವತೆಗಳನ್ನೂ ವಧ ಮಾಡಬಹುದು. ಅಂಥ ಉತ್ತಮವಾಗಿರುವಂತಹ ಅವರ ಸಾಮರ್ಥ್ಯ. ತಯೋಶ್ಚೈತ ನವಜ್ಞಾನಂ ಯತ್ಸಾ ಕೃಷ್ಣ ಸಭಾಗತ. ಅವರಿಗೆ ದೊಡ್ಡ ಅವಮಾನ ಇದು. ಅವರಿಬ್ಬರ ಹೆಂಡತಿ ಪ್ರತ್ಯಕ್ಷವಾಗಿ ಅವರು ನೋಡ್ತಾ ಇರುವಾಗ ಸಭೆಗೆ ಬಂದು ಅವಮಾನಕ್ಕೆ ಒಳಗಾಗ್ತಾಳೆ ಅಂತಂದ್ರೆ ಇದು ಭೀಮಾರ್ಜುನನಿಗೆ ದೊಡ್ಡ ತಿರಸ್ಕಾರ. ಇದಕ್ಕಿಂತಲೂ ಹೆಚ್ಚಿನದು ಇನ್ನೇನು ಬೇಕು? ಅಂಥ ಅವಸ್ಥೆಗಳೆಲ್ಲ ಆಗೋಯ್ತು ಅಂತ ಹೇಳಿ ಮಾಂ ವೈ ಕುಶಲಿನೀಂ ಬ್ರೂಯಾಹ ತೇಷು ಭೂಯೋ ಜನಾರ್ದನ. ಆ ಪಾಂಡವರಿಗೆ ಹೇಳು, ಕುಂತಿ ಸುಖವಾಗಿ ಇದ್ದಾಳೆ. ಮಕ್ಕಳೆಲ್ಲ ಕಷ್ಟಪಡ್ತಾ ಇರುವಾಗ, ಮಕ್ಕಳಿಗೆಲ್ಲ ಅವಮಾನವಾದಾಗ, ಸೊಸೆಗೆ ಅವಮಾನವಾದಾಗ, ಮಕ್ಕಳು ಕಾಡೆಲ್ಲ ತಿರುಗಿ ಬರ್ತಾ ಇರುವಾಗ, ಅವರು ರಾಜ್ಯಭ್ರಷ್ಟರಾಗಿದ್ದಾಗ, ಇನ್ನು ರಾಜ್ಯ ಯುದ್ಧವಾಡಿಯೇ ಗಳಿಸಬೇಕು ಅಂತನ್ನುವ ಆಪತ್ತು ಬಂದಾಗ ಕುಂತಿ ಸುಖವಾಗಿದ್ದಾಳೆ ಅಂತ ತಿಳಿಸು. ಅಂದ್ರೆ ಏನು ಸುಖ ಇದು? ಅಣಕು ಸುಖ. ಕೇವಲ ದೇಹದಿಂದ ಸುಖವಾಗಿದ್ರೆ ಸುಖವೇ ಅದು? ಆ ವಿಧವಾದ ಸುಖವನ್ನ ಕುಶಲ ಅಂತ ಕರಿಬಹುದೇ? ಆ ತರಹದ ಮಾತನ್ನು ಹೇಳ್ತಾ ಇದ್ದ. ಭೀಮಾರ್ಜುನೌ ನಯೇತಾಂ ಹಿ ದೇವಾನಂ ಅಭಿವಾದ್ಯಾಥ ತಾಂ ಕೃಷ್ಣ ಕೃತ್ವಾ ಚಾಪಿ ಪ್ರದಕ್ಷಿಣಂ. ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ತಾನು ಭಗವಂತನಾದರೂ ಕೂಡ ಲೋಕ ವಿಡಂಬನೆ ಮಾಡಿ ಜಗತ್ತಿಗೆ ಹೇಗೆ ನಡೀಬೇಕು ಅಂತ ಅನ್ನೋದನ್ನು ತಿಳಿಸುವುದಕ್ಕೆ ತೊಡಗಿದ ಭಗವಂತ ಮರ್ತ್ಯಾವತಾರನಾಗಿ ವರ್ತೆ ಶಿಕ್ಷಣ ಮಾಡುವುದಕ್ಕಾಗಿ ಪರಮಾತ್ಮ ಕುಂತಿಗೆ ನಮಸ್ಕಾರ ಮಾಡ್ತಾನೆ. ಸೋದರತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದು, ಆಶೀರ್ವಾದ ಪಡೆಯುವುದು ಮಾತ್ರವಲ್ಲ, ಕುಂತಿ ಹಿರಿಯ ವ್ಯಕ್ತಿ, ದೊಡ್ಡ ತಪಸ್ವಿನಿ, ಸೋದರತ್ತೆ ಅಂತನ್ನುವ ಗೌರವದಿಂದ ಅವಳನ್ನ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹೋಗ್ತಾನೆ. ಮಾತು ನೋಡಿ ಎಷ್ಟು ಮಹತ್ವದ ಮಾತಿದೆ. ನಮಸ್ಕಾರ ಮಾತ್ರವಲ್ಲ, ಪ್ರದಕ್ಷಿಣೆ ಹಾಕಿಕೊಂಡು ಹೋಗ್ತಾನೆ. ಅಭಿವಾದ್ಯಾಥ ತಾಂ ಕೃಷ್ಣ ಕೃತ್ವಾ ಚಾಪಿ ಪ್ರದಕ್ಷಿಣಂ ನಿಶ್ಚಕ್ರಾಮ ಮಹಾಬಾಹು ಸಿಂಹಖೇಲ ಗತಿಸ್ತತಃ. ಆಗ ಸಿಂಹ ನಡೆದಂತೆ ಗಂಭೀರವಾಗಿ ಶ್ರೀಕೃಷ್ಣ ಪರಮಾತ್ಮ ಹೋಗ್ತಾನೆ. ತಥೋ ವಿಸರ್ಜಯಾಮಾಸ ಭೀಷ್ಮಾದೀನ್ ಕುರುಪುಂಗವಾನ್ ಆರೋಪ್ಯಾಥ ರಥೇಕರಣಂ ಪ್ರಾಯಾತ್ ಸಾತ್ವಿಕಿನಾ ಸಹ. ಆಗ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಇನ್ನನೇಕ ಜನ ಎಲ್ಲ ಕೃಷ್ಣನನ್ನು ಕಳಿಸುವುದಕ್ಕೆ ಬಂದಿದ್ರು. ಕೃಷ್ಣ ಹಿ ವಾಸ್ ನಾಟ್ ಅನ್ ಅಂಬಾಸಿಡರ್. ಅವನು ಅಂಬಾಸಿಡರ್ ಅಲ್ಲ, ಅವನೊಬ್ಬ ದೂತನಲ್ಲ, ಅವನು ರಾಯಭಾರಿ ಅಲ್ಲ, ಅವನು ರಾಜನಲ್ಲ, ಕೇವಲ ರಾಜಾಧಿರಾಜನಲ್ಲ, ಸರ್ವಸ್ವಾಮಿ. ಎಲ್ಲಕ್ಕೆ ಕಪಟ ನಾಟಕ ಸೂತ್ರಧಾರಿಯಾದ ಭಗವಂತ ಇಲ್ಲಿ ಮನೆಗೆ ಬಂದಿದ್ದಾನೆ, ಹೋಗ್ತಾ ಇದ್ದಾನೆ. ಅರ್ಥ ಮಾಡಿಕೊಳ್ಳಿ. ಭಗವಂತ ಯಾರು ಬಂದಿದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಇದ್ರೆ ಅವರಿಗೆ ಮಾಡುವ ಸರಿಯಾದ ಮರ್ಯಾದೆ ಸರಿಯಾಗಿ ಸಲ್ಲುವುದಿಲ್ಲ. ಅದಕ್ಕಾಗಿ ಅವನ ವ್ಯಕ್ತಿತ್ವವನ್ನು ತಿಳಿದಿದ್ದಾರೆ ಭೀಷ್ಮ ದ್ರೋಣಾದಿಗಳು. ಸಾಕ್ಷಾತ್ ಭಗವಂತ ಅಂತ ತಿಳಿದಿದ್ದಾರೆ.
ಉಳಿದ ಯಾವ ರಾಜನನ್ನು ಬಂದರೂ ಕೂಡ ಅವನನ್ನು ಹೋಗಿ ಬಾ ಅಂತ ಕೂತಲ್ಲಿ ಕೈ ಮಾಡಿ ಕಳಿಸಬಹುದು. ಆದರೆ ಕೃಷ್ಣನನ್ನ ಹಾಗೆ ಕಳಿಸುವಂತಿಲ್ಲ. ತಮ್ಮ ಆರಾಧ್ಯ ಮೂರ್ತಿ, ತಮ್ಮ ಹೃದಯದಲ್ಲಿ ಯಾವ ಭಗವಂತನನ್ನ ನಿತ್ಯದಲ್ಲಿ ಆರಾಧಿಸಿ ಪೂಜಿಸಬೇಕೋ ಅಂಥ ಭಗವಂತ, ಯಾವ ಭಗವಂತ ತಮ್ಮ ಇಡೀ ಜಗಚ್ಚಕ್ರವನ್ನು ನಡೆಸ್ತಾನೆ, ಎಲ್ಲ ರಾಜ್ಯವನ್ನು ನಡೆಸ್ತಾನೆ, ಅಂಥ ಸ್ವಾಮಿ ರಾಯಭಾರಿಯೂ ಹೌದು, ದೂತನೂ ಹೌದು, ಸರ್ವರಿಗೆ ಹಿತೈಷಿಯೂ ಹೌದು, ಪುರೋಹಿತನೂ ಹೌದು, ಸರ್ವಸ್ವನೂ ಪರಮಾತ್ಮ. ಅಂಥ ಭಗವಂತ ಬಂದಿದ್ದಾನೆ. ಹೋಗ್ತಾ ಇರುವಾಗ ಭೀಷ್ಮಾದಿಗಳನ್ನ ಬಿಟ್ಟು ದುರ್ಯೋಧನಾದಿಗಳು ಬರಲಿಲ್ಲ. ಭೀಷ್ಮಾದಿಗಳನ್ನ ಬಿಟ್ಟ. ಆದರೆ ಅವರ ಮಧ್ಯದಲ್ಲಿರುವಂತಹ ಕರ್ಣ, ಆ ಕರ್ಣ ಇದ್ದ. ಆ ಕರ್ಣನ ಪಕ್ಕಕ್ಕೆ ಕರೆದ. ಕರ್ಣ ಬಾ ಇಲ್ಲಿ. ಆ ಕರ್ಣ ಬಾ ಅಂತ ಕರೆದದ್ದೇ ತಡ. ಕರ್ಣ ಬಂದ ಅನಿವಾರ್ಯವಾಗಿ, ತಾನು ಬರದೇ ಉಳಿಲಿಲ್ಲ. ಹೇಡಿ ಪುಕ್ಕ ಅಂತಾಗ್ತಿದ್ದ ಕರ್ಣ. ಹಾಗಾಗಿ ಅದನ್ನ ಅಂಜಿ ಕೃಷ್ಣ ಕರೆದದ್ದಕ್ಕಾಗಿ ಕೃಷ್ಣನ ಸಮೀಪಕ್ಕೆ ಬಂದೇ ಬಿಟ್ಟ. ಕರ್ಣ ಮತ್ತು ಪಾಂಡವರಲ್ಲಿ ಏನು ಭೇದವಿಲ್ಲ ಕೃಷ್ಣನ ದೃಷ್ಟಿಯೊಳಗೆ. ಕೃಷ್ಣನಿಗೆ ಪಾಂಡವರು ಹೇಗೆ ಸೋದರತ್ತೆಯ ಮಕ್ಕಳು, ಹಾಗೆ ಕರ್ಣನು ಸೋದರತ್ತೆಯ ಮಗನೇ. ಕೃಷ್ಣನಿಗೆ ಪಾಂಡುರಾಜ ಬಳಗದವನು ಅನಂತರ. ಕೃಷ್ಣನಿಗೆ ಅದು ನಿಜ, ಬಾಲ್ಯೀಕ ರಾಜನ ಮುಖಾಂತರ ಬಳಗ ಇದೆ, ಆದರೆ ಅದು ಏನಿದ್ರೂ ದೂರದ ಬಳಗ. ಪಾಂಡುರಾಜ ಸೋದರತ್ತೆಯ ಗಂಡನಾಗಿ ಬಳಗನಾಗಿದ್ದಾನೆ ಹೊರತು ಕುಂತಿ ಸ್ವಂತ ಸೋದರತ್ತೆಯಾಗಿ ಬಳಗದವಳಾಗಿದ್ದಾಳೆ. ಆದ್ದರಿಂದ ಕುಂತಿಯ ಮಗನಾದ, ಪಾಂಡುವಿನ ಮಗನಾಗದಿದ್ದರೂ ಕುಂತಿಯ ಮಗನಾಗಿರುವಂತಹ ಕರ್ಣ ಕೃಷ್ಣನಿಗೆ ಹತ್ತಿರದ ಸಂಬಂಧಿಯಾಗಿರುವಂತಹ ಕೃಷ್ಣ ಕರ್ಣನನ್ನ ತನ್ನ ಹತ್ತಿರದಲ್ಲಿ ಕರೀತಾನೆ. ಬಾ ಇಲ್ಲಿ ಅಂತ ಕರೆದ. ಆಗ ಆರೋಪ್ಯಾಥ ರಥೇ ಕರ್ಣಂ, ರಥದಲ್ಲಿ ಕರ್ಣನನ್ನ ಮಾತ್ರ ಕೂಡಿಸಿಕೊಂಡ, ಇನ್ಯಾರಿರ್ಲಿಲ್ಲ. ಸಾತ್ವಿಕಿ ಒಬ್ಬ ಇದ್ದ, ಎದುರಲ್ಲಿ ದಾರುಕ ಸಾರಥಿ ಸಾತ್ವಿಕಿ ಕೃಷ್ಣ ಕರ್ಣ, 4 ಜನ ರಥ ಏರಿದ್ದಾರೆ. ಸಾತ್ವಿಕಿನ ಸಹ ತತಃ ಪ್ರಯಾತೆ ದಾಶಾರ್ಹೆ. ಪ್ರಾಯ ಸಾತ್ವಿಕಿಯನ್ನ ಕರೆದಿದ್ದಕ್ಕೆ ಪರಮಾತ್ಮನಿಗೆ ಇನ್ನೇನು ಕಾರಣವಲ್ಲ, ಯಾರೋ ಒಬ್ಬ ಸಾಕ್ಷಿ ಬೇಕು ಅನ್ನುವ ಅಭಿಪ್ರಾಯದಿಂದ ಇಟ್ಕೊಂಡನೋ ಏನೋ ಅನ್ನುವಂತೆ ತೋರ್ತದೆ. ತತಃ ಪ್ರಯಾತೆ ದಾಶಾರ್ಹೆ ಕುರವ ಸಂಗತ ಮಿಥಃ ಜಜಲ್ಪುರ್ ಮಹದಾಶ್ಚರ್ಯಂ. ಎಲ್ಲ ಕೌರವರು ಗುಜು ಮಾತಾಡುವುದು ಪ್ರಾರಂಭವಾಯಿತು. ಜಜಲ್ಪುರ್ ಮಹದಾಶ್ಚರ್ಯಂ. ಏನಿದು, ಏನು ಕೃಷ್ಣ ಏನು ಬಂದ, ಕೃಷ್ಣ ಹೋದ, ಕೃಷ್ಣ ತನ್ನ ರೂಪವನ್ನು ತೋರಿದ, ದಿವ್ಯವಾದಂತಹ ಪ್ರಕಾಶ ಕಣ್ಣಿಗೆ ಬಿತ್ತು, ನಮ್ಮ ಕಣ್ಣು ಕುಕ್ಕಿ ಹೋಯಿತು, ದೇವರನ್ನು ನೋಡಲು ಸಾಧ್ಯವಾಗಲಿಲ್ಲ. ದೇವರೆಲ್ಲ ಬಹಳಷ್ಟು ಹೇಳಿದ, ಉಪದೇಶ ಮಾಡಿದ, ಅದೇನೂ ಆಗದಿದ್ದಂತೆ ನಾವು ಮಾಡಿದೆವು. ಏನಾಗತ್ತೋ ಏನೋ, ದುರ್ಯೋಧನನ ಮೇಲೆ ಏನು ಕೋಪಿಸ್ಕೊಳ್ತಾನೋ ಕೃಷ್ಣ, ಅದಕ್ಕಾಗಿ ಏನು ತಂತ್ರವನ್ನು ಹೂಡ್ತಾನೆ ಗೊತ್ತಿಲ್ಲ. ಕೃಷ್ಣನ ತಂತ್ರಗಳು ಕಾರಸ್ಥಾನ, ರಾಜಸ್ಥಾನ, ಕಾರಣ ಪರಮಾತ್ಮನ ರಾಜಕಾರಣ, ಏನೇನು ಹೊಂಚುಗಳನ್ನು ಹಾಕ್ತಾನೆ, ಏನು ತಂತ್ರಗಳನ್ನು ಮಾಡ್ತಾನೆ ಹೇಳಲಿಕ್ಕೆ ಬರುವುದಿಲ್ಲ. ಕೃಷ್ಣನ್ ತಂತ್ರಗಳೇನಿವೆ ಇದು ಅತ್ಯಂತ ನ್ಯಾಯದ ತಂತ್ರಗಳಿವೆ. ಅನ್ಯಾಯದಂತೆ ತೋರುವ ನ್ಯಾಯದ ತಂತ್ರಗಳನ್ನೇ ಭಗವಂತ ಮಾಡಿದ್ದು. ಎಂದೆಂದಿಗೂ ಅನ್ಯಾಯದ ತಂತ್ರವನ್ನು ಹೂಡ್ಲಿಲ್ಲ ಭಗವಂತ. ಆ ವಿಧವಾದ ತಂತ್ರವನ್ನು ಏನು ಮಾಡ್ತಾನೆ. ಈಗ ಕೊನೆಗೆ ಹೋಗುವಾಗ ಕರ್ಣನನ್ನ ಕರೆದು ಒಯ್ದ. ಒಂದು ದೊಡ್ಡ ಟೆಂಟ್ ಇದೆ ಅಂತ ತಿಳಿರಿ. ಅದರಲ್ಲಿ ಮಧ್ಯದಲ್ಲಿ ಒಂದು ವಂಶ, ಒಂದು ಬಿದಿರು. ಆ ಮಧ್ಯದ ಕಂಬದ ಮೇಲೆ ಇಡೀ ಟೆಂಟು ಅವಲಂಬಿಸಿದೆ. ಆ ಮಧ್ಯದ ಕಂಬನ್ನ ಸರಿಸಿ ಬಿಟ್ರೆ ಏನಾಗತ್ತೆ, ಹಾಗಾಯಿತು. ಕರ್ಣನನ್ನ ಕರೆದು ರಥದಲ್ಲಿ ಕೂರಿಸಿ ತಾನು ಹೋದಾಗ ಆ ತರಹ ಭಾವನೆ ಬಂತು. ಯಾಕೆಂದ್ರೆ ಏನಂ ಸಮಾಶ್ರಿತ್ಯ ದೃಢೋ ಭವೇತ್, ಕರ್ಣನನ್ನ ಆಶ್ರಯಿಸಿ ದುರ್ಯೋಧನ ಯುದ್ಧಕ್ಕೆ ತಾನು ಮುಂದಾಗಲಿ ಅನ್ನುವ ಅಪೇಕ್ಷೆಯಿಂದ ಅಂದು ಪರಶುರಾಮ ದೇವರು ಅವನನ್ನ ಪಾಠ ಹೇಳಿ ಅವನನ್ನು ಕಳಿಸಿದ್ರು. ಇಂದು ಆ ಕಂಬವನ್ನ ಅಲ್ಲಾಡಿಸುವ ಕೆಲಸವನ್ನ ಪರಶುರಾಮನೇ ಕೃಷ್ಣ ರೂಪದಿಂದ ಮಾಡ್ತಾ ಇದ್ದಾನೆ. ಯಾವ ಕಂಬ ಗಟ್ಟಿಯಾಗಲಿ ಆ ಗಟ್ಟಿಯಾದ ಕಂಬವನ್ನ ಅವಲಂಬಿಸಿ ದುರ್ಯೋಧನ ತನ್ನ ಯುದ್ಧದ ಸಂಚು ಮಾಡಲಿ ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ದ. ಅದೇ ಕಂಬವನ್ನ ಕರ್ಣನನ್ನ ಕೃಷ್ಣ ಅಲ್ಲಾಡಿಸಿ ಬಿಟ್ಟ. ಕೃಷ್ಣ ತನ್ನ ಪಕ್ಷದಲ್ಲಿ ಬರುವಂತೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದ. ಕೃಷ್ಣ 2 ಕೆಲಸಕ್ಕಾಗಿ ಬಂದ, 2 ಕೆಲಸದಲ್ಲಿ ವಿಫಲನಾದಂತೆ ತೋರ್ತದೆ. ಅದೇನು ಕೆಲಸ ನೋಡೋಣ.